ಇವಾಗ ಲೇಟೆಸ್ಟಾಗಿ ನಡೆದಿರುವಂಥ ಒಂದು ಇನ್ಸಿಡೆಂಟ್ ಇದು. ಒಂದು ಹುಡುಗ ಪಬ್ಜಿ ಗೇಮ್ನ ಆಡ್ತಾನೆ ಸ್ಪಾಟ್ ಔಟ್ ಆಗಿಬಿಟ್ಟಿದ್ದಾನೆ. ಸೊ ಏನು ಪಬ್ಜಿ ಗೇಮ್ ಆಡೋದ್ರಿಂದ ಸ್ಪಾಟ್ ಔಟು ಕೂಡ ಆಗ್ತಾರೆ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಆಗ್ತಾರೆ. ಏನಕ್ಕೆ ಅಂತಂದರೆ ತುಂಬ ಹೊತ್ತು ಗೇಮ್ಸ್ಗಳನ್ನ ಆಡ್ತಾಯಿದ್ರೆ ಆ ಒಂದು ಟೆನ್ಷನಲ್ಲಿ ಈ ರೀತಿ ಇನ್ಸಿಡೆಂಟ್ಗಳು ನಡೀತೆ. ಅದರಲ್ಲೂ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರಲ್ಲ, ಅಂಥವ್ರಿಗೆ ತುಂಬ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಅವ್ರಿಗೆ ಒಂದು ಸ್ವಲ್ಪ ಮೆಚುರಿಟಿ ಇರೋಲ್ಲ. ಸೊ ಗೇಮ್ನೇ ರಿಯಲ್ ಲೈಫ್ ಅಂತ ಅಂದ್ಕೊಬಿಡ್ತಾರೆ. ಆ ಒಂದು ಕಾರಣಕ್ಕೆ ಈ ರೀತಿ ಇನ್ಸಿಡೆಂಟ್ಗಳು ನಡೆಯುತ್ತೆ. ಸೊ ಅವಾಗ ಈಗ ನಡೆದಿರುವಂಥ ಘಟನೆ ಹೇಳ್ತೀನಿ ನಾನು. ಸೊ ಈ ಹುಡುಗ 12ನೇ ಕ್ಲಾಸ್ ಓದ್ತಿದ್ದಂತೆ ಇವನು 6 hours ಗೇಮ್ನ ಕಂಟಿನ್ಯೂಸ್ ಆಗಿ ಆಡಿದ್ದಾನೆ, ಪಬ್ಜಿ ಗೇಮ್ನ. ಸೊ ಆಡ್ತಾ ಕೊನೆಯಲ್ಲಿ ಸೋತೋಗಿದ್ದಾನೆ. ಆ ಸೋತಿರೋ ಫ್ರಸ್ಟ್ರೇಷನಲ್ಲಿ ಅವನು ಇಯರ್ಫೋನೆಲ್ಲ ಆಡ್ತಾರಲ್ಲ ಹಾಕ್ಕೊಂಡು ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಫುಲ್ ಅಳ್ತಾ ನೀವು ನನ್ನ ಸೋಲ್ಸಿದ್ದೀರಾ, ಆ ಒಂದು ಕಾರಣಕ್ಕೆ ನಂಗೆ ತುಂಬ ಬೇಜಾರಾಗಿದೆ, ಇನ್ನು ಮುಂದೆ ಗೇಮ್ ಆಡಲ್ಲ ಅದು ಇದು ಅಂತ ಅಂದ್ಕೊಂಡು ಫುಲ್ ಅಳ್ತಾನೆ ಸ್ಪಾಟ್ ಔಟ್ ಆಗಿಬಿಟ್ಟಿದ್ದಾನೆ. ಸೊ ಆಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಸೊ ಅಲ್ಲಿ ಗೊತ್ತಾಗಿದೆ ಇವನು ಸ್ಪಾಟ್ ಔಟ್ ಆಗಿದ್ದಾನೆ ಅಂತ. ಸೊ ಆವಾಗ ಡಾಕ್ಟ್ರು ಒಂದು ಮಾತನ್ನ ಹೇಳಿದ್ದಾರೆ, ಇಂಥ ಗೇಮ್ಸ್ಗಳಿಂದ ದೂರ ಇರಿ ಅಂತ ಹೇಳಿದ್ದಾರೆ. ಸೊ ಖಂಡಿತವಾಗ್ಲೂ ದೂರ ಇರಲೇಬೇಕು. ಏನಕ್ಕೆ ಅಂತಂದರೆ ಈ ಗೇಮ್ಸ್ಗಳು ಏನಾಗುತ್ತೆ ಅಂತಂದರೆ ಕೆಲವೊಂದು ಸಲ ತುಂಬ ಅಡಿಕ್ಟ್ ಆಗೋಗ್ತೀವಿ, ನಮಗೆ ಗೊತ್ತಿದ್ದಂಗೆ ಅಡಿಕ್ಟ್ ಆಗಿಬಿಡ್ತೀವಿ ಆಡೋದಕ್ಕೆ ಹೋದರೆ. ಅದಕ್ಕೆ ನಾನಿನ್ನು ಆಡಿಲ್ಲ. ಸೊ ಆ ಒಂದು ಕಾರಣಕ್ಕೆ ಗೇಮ್ಸ್ಗಳಿಂದ ಸ್ವಲ್ಪ ದೂರ ಇರಿ. ಅಕಸ್ಮಾತ್ ನೀವು ಗೇಮ್ ಆಡಬೇಕು ಅಂತ ಇಷ್ಟ ಇದ್ದರೆ ಖಂಡಿತವಾಗ್ಲೂ 30 minutesಯಿಂದ 1 hour ತನಕ ನೀವು ಗೇಮ್ಸ್ಗಳನ್ನ ಆಡಿ. ಅದರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ನಿಮಗೆ. ನೀವು ಈ ರೀತಿ 6 hours 12 hours, ಈ ಹುಡುಗ 12 hours ಎಲ್ಲ ಆಡ್ತೀನಂತ ಗೇಮ್ನ ಕಂಟಿನ್ಯೂಸ್ ಆಗಿ. ಸೊ ಇವನು ಸಾಯೋದಕ್ಕಿಂತ ಮುಂಚೆ 6 hours ಗೇಮ್ನ ಆಡಿದ್ದಾನೆ, ಬಟ್ ಅದಕ್ಕಿಂತ ಹಿಂದೆ 12 hours ಎಲ್ಲ ಗೇಮ್ಸ್ಗಳನ್ನ ಆಡಿದ್ದಾನಂತೆ. ಸೊ ಈ ರೀತಿ ಆದರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಈ ರೀತಿ ಇನ್ಸಿಡೆಂಟ್ಗಳು ನಡೆಯುತ್ತೆ. ಏನಕ್ಕೆ ಅಂತಂದರೆ ಈ ಸ್ಕೂಲ್ಗೆ ಹೋಗೋ ಮಕ್ಳುಗಳು ಇರ್ತಾರಲ್ಲ, ಅವ್ರಿಗೆ ಒಂದು ಸ್ವಲ್ಪ ಮೆಚುರಿಟಿ ಇರೋಲ್ಲ. ಈಗ ಗೇಮ್ನ ಆಡ್ತಾಯಿದ್ದೀವಿ ಅಂತಂದರೆ ಅವರು ಅದರಲ್ಲಿ ಗೆಲ್ಲೇಬೇಕು, ಸೋತ್ರೆ ನಮಗೆ ಒಂಥರ ಬೇಜಾರಾಗುತ್ತೆ, ಅದು ಇದು ಅಂತ ಫುಲ್ ಫ್ರಸ್ಟ್ರೇಷನೆಲ್ಲ ಅವರು ಗೆಲ್ಲೇಬೇಕು ಅಂತ ಮಾಡ್ತಾ ಇರ್ತಾರೆ ಗೇಮ್ನ. ಸೊ ಸೋತಾಗ ಈ ರೀತಿ ಇನ್ಸಿಡೆಂಟ್ಗಳಾಗುತ್ತೆ ಅಂತಲೇ ಹೇಳ್ಬೋದು. ನಾನು ಅದಕ್ಕೆ ಒಂದು ಮಾತು ಹೇಳ್ತೀನಿ ಎಲ್ರಿಗೂ. ಸೊ ನೀವೇನಾದರೂ ಗೇಮ್ನ ಆಡ್ತಾಯಿದ್ದೀರಾ ಅಂತಂದರೆ ನಿಮ್ಮ ಮೊಬೈಲಲ್ಲಿ ಇಷ್ಟು ಅಗಲ ಸ್ಕ್ರೀನ್ ಇದೆಯಲ್ಲ, ಸೊ ಇಷ್ಟೇ ಆಗಲ್ಲ ಅದು ಗೇಮು, ಇಷ್ಟೇ ಗೇಮು. ಸೊ ಅದರಿಂದ ಆಚೆಗೆ ಬನ್ನಿ, ಅದರಿಂದ ಏನೂ ಇಲ್ಲ. ಸೊ ಅಲ್ಲಿ ನೀವು ಗೇಮ್ಸ್ಗಳನ್ನ ಆಡಿ ಸೋತಾಗ ನೀವು ಮತ್ತೆ ಗೇಮ್ಸ್ಗಳನ್ನ ಆಡ್ಬೋದು, ಮತ್ತೆ ನೀವು ಬೇರೆ ಗೇಮ್ನ ಇನ್ಸ್ಟಾಲ್ ಮಾಡ್ಕೊಂಡು ಆಡ್ಬೋದು, ಅಥವಾ ಆ ಗೇಮ್ನ ನೀವು ಮತ್ತೆ ಪ್ಲೇ ಮಾಡ್ಬೋದು ನೀವು. ಸೊ ಆ ಒಂದು ಕಾರಣಕ್ಕೆ ಫುಲ್ಲು ತಲೆಗೆ ಹಾಕೋಬೇಡಿ. ಸೋತ್ಬಿಟ್ಟೆ ಅಂದ ತಕ್ಷಣ ನೀವು ಏನೋ ಫುಲ್ಲು ಲೈಫಲ್ಲೇ ಸೋತ್ಬಿಟ್ಟೆ ಅಂತ ಅಂದ್ಕೋಬೇಡಿ. ಸೊ ಗೇಮಲ್ಲಿ ಸೋತ್ರಿ ಅಷ್ಟೇ, ಮತ್ತೆ ಗೇಮ್ನ ಆಡ್ಬೋದು ನೀವು. ಸೊ ಇವಾಗ ಅದಕ್ಕೆ ಆ ಒಂದು ಕಾರಣಕ್ಕೆ ಇವಾಗ ಪಬ್ಜಿ ಅವರು ಟೈಮ್ ಲಿಮಿಟ್ಸ್ನ ಮಾಡಿದ್ದಾರೆ. ಇಂಥ ಏಜ್ವರೆಗೆ ಇಷ್ಟಿಷ್ಟೇ ಅವರ್ಸ್ ಗೇಮ್ಸ್ಗಳನ್ನ ಆಡಬೇಕು ಅಂತ ಇದನ್ನೆಲ್ಲ ಮಾಡಿದ್ದಾರೆ. ಫುಲ್ ಒಳ್ಳೊಳ್ಳೆ ರೂಲ್ಸ್ಗಳನ್ನ ಮಾಡಿದ್ದಾರೆ. ಬಟ್ ಆದರೂ ಈ ಥರ ಇನ್ಸಿಡೆಂಟ್ಗಳು ನಡೀತಾನೆ ಇರುತ್ತೆ. ಏನಕ್ಕೆ ಅಂತಂದರೆ ತುಂಬ ಜನ ಅಡಿಕ್ಟ್ ಆಗಿಬಿಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ಗೇಮ್ಸ್ಗಳನ್ನ ಸ್ವಲ್ಪ ಕಮ್ಮಿ ಆಡಿ. ನಿಮ್ಗೆ ಆಡಬೇಕು ಅಂತ ತುಂಬ ಇಷ್ಟ ಇದ್ದರೆ, ನನಗೂ ಇಷ್ಟ ಗೇಮ್ಸ್ಗಳನ್ನ ಆಡಬೇಕು ಅಂತಂದರೆ, ಸೊ ನೀವು 30 minutesಯಿಂದ 1 hour ಜಾಸ್ತಿ ಗುರು, 1 hourಗಿಂತ ಜಾಸ್ತಿ ಗೇಮ್ನ ಆಡೋದಕ್ಕೆ ಹೋಗ್ಬಿಡಿ. ಅದು ಎಂಥ ಗೇಮರ್ ಆಗಿರಲಿ 1 hourಗಿಂತ ಜಾಸ್ತಿ ಆಡೋದಕ್ಕೆ ಹೋಗ್ಬಿಡಿ. ಆರಾಮಾಗಿ ನೀವು ಏನು ಮಾಡ್ಬೇಕು ಅದನ್ನ ಮಾಡಿ. ಸೊ ಗೇಮ್ಗೆ ತುಂಬ ಅಡಿಕ್ಟ್ ಆಗಿಬಿಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ ಆ ಹುಡುಗ ಸ್ಪಾಟ್ ಔಟ್ ಆಗಿದ್ದಾನೆ ಅಂತಂದರೆ ಹೆಂಗೆ, ಈ ಹಾರ್ಟ್ ಅಟ್ಯಾಕ್ ಆದಂಗೆ ಸ್ಪಾಟ್ ಔಟ್ ಅಂತಾರಲ್ಲ ಗೇಮ್ ಮಾಡಿ, ಆ ರೀತಿಯಾಗಿದೆ ಕತೆ. ಸೊ ಒಟ್ಟಿನಲ್ಲಿ ಗೇಮ್ಸ್ಗಳನ್ನ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 1 hour ಆಡಿ ಗೇಮ್ಸ್ಗಳನ್ನ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು, ಈ ಒಂದು ಪಬ್ಜಿ ಆಡೋದ್ರಿಂದ ಏನು ಉಪಯೋಗ ಇಲ್ವಾ ಅಂತ ನೀವೇ ಕಮೆಂಟ್ ಮಾಡಬೇಕು. ಸೊ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತಾಡೋಣ.